ಎಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ಗೈಸ್. ನಾವು ಇವತ್ತು ಮಂಗಳೂರಿನಾಗ ಕಂಬಳ ನಡೆಯತೈತಿ ಅದಕ್ಕೆ ಹೋಗತ್ತೀವಿ. ನಾನು ನಮ್ಮ ವಿನೋದ್ ಇಬ್ಬರು ಸೇರಿ. ವಿನೋದ್ ಮತ್ತೆ ಏನಂತೆ ನಾವು ಮೊನ್ನೆ VI ಪಿಕ್ಚರ್ ಇದೆ, ಸಾರಿ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಯಾರೋ UI ಪಿಕ್ಚರ್ ಇದೆ ಹಾಕಿದೀವಲ್ಲ, ಅದು ಸಮಥಿಂಗ್ ಮಸ್ತ್ ಓಡಾತೈತೆ ಅದು ವಿಡಿಯೋ. ಈಗ ಇದನ್ನು ಹಂಗೆ ಓಡ್ಬೇಕು. ಬರ್ರಿ ಗೈಸ್, ಮಂಗಳೂರಿನಾಗ ಕಂಬಳ ಹೆಂಗೆ ನಡೀತೈತೆ ಅಂತೇಳಿ ಪ್ರತಿಯೊಂದು ಡೀಟೇಲ್ಸಾಗಿ ತೋರಿಸ್ತೀನಿ. ಮತ್ತು ಈ ವರ್ಷಕ್ಕೆ ಏನಾದ್ರು ಹೊಸದಾಗಿ ಕರೆಕ್ಟಾಗಿ ಜನವರಿ 1ನೇ ತಾರೀಕು ಬರ್ತಾಯಿದ್ದೆ. ನೀವು ಎಲ್ಲ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಬರ್ಬೋದಿದೆ ವಿಡಿಯೋ ಕುಡ್ಕೊಂತ ನನ್ನ ವಿಡಿಯೋ ನೋಡ್ಕೊಂತ ಫುಲ್ ಜಾಲಿ ಮಾಡಿರಿ. ಎಲ್ಲ ಜಾಲಿ ಹಂಗೆ ನೀವೇರಿಗೆ ಫುಲ್ ಬಾಟಲ್ ಖಾಲಿನೂ ಆಗಿರ್ಬೇಕು. ಪೊಲೀಸ್ ಮಾವ ನಮಸ್ಕಾರ ರೀ. ನಮಸ್ಕಾರ ಗಾಂಡು. पुन्हा तो दार तो आहे रे का ಮತ್ತೆ एग्जाम है का देखना बाय तो ಬರ್ರಿ ಗೈಸ್, ನಮ್ಮ ಗೋಲ್ಡ್ ಪಿಂಚ್ ಎಂಟ್ರಿ ಅದೀವಿ ನಾವು. ಆಫ್ ರೋಡಿಂಗ್ ಮಾಡಿಬಿಡು ಇಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಾಡಿಗಳು ನೋಡ್ರಿ ಹೆಂಗೆ ಬರತ್ತವ. ನಾವೆಲ್ಲ ಹೋಗೋಣಪ್ಪ ಹುಲಿ. ಗಾಡಿ ಕೊಡ್ತಾರೆ. ಎಸ್ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಏನಾಯ್ತಪ್ಪ ಅಂತ ಹೇಳಿದ್ರೆ ಮಂಗಳೂರಿನಾಗ ಕಂಬಳ ಐತೆ ಗೈಸ್. ನಾವು ಕಂಬಳ ನೋಡೋಕೆ ಹೋಗ್ತೀವಿ, ನಾನು ಮತ್ತು ನಮ್ಮ ವಿನೋದ್ ಸೇರಿ. ಬರ್ರಿ ಹೋಗೋಣಂತ ಗೈಸ್. ನಾವು ಮಂಗಳೂರು ಕಂಬಳನಾಗ ಏನೇನು ಆಗ್ತೈತಪ್ಪ ಅಂತೇಳಿದ್ರೆ, ನಮ್ದು ಇವು ಕಾಣ್ ಇರ್ತಾವಲ್ರಿ ಗೈಸ್, ಅದನ್ನು ಫುಲ್ ಈ ಥರ ಒಂದು 2 ಆಚಿಕೆ ಅದನ್ನು ನೀರಿನ ತುಂಬಿಸ್ಕೇಸಿ ಫುಲ್ ನೀರು ಅಂದ್ರೆ ತೋರಿಸ್ತೀವಿ. ಬರ್ರಿ, ನನಗೂ ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗತ್ತಿಲ್ಲ. ಅದನ್ನು ನಿಮಗೆ ಕರೆಕ್ಟಾಗಿ ಕ್ಲೀನಾಗಿ ತೋರಿಸ್ತೀನಿ ಅಂತ ಹೆಂಗಿರ್ತೈತೆ ಅಂತೇಳಿ. 2 ಕೋಣ, ಈಚೆಗೊಂದು ಜೋಡಿ ಕೋಣ, ಆಚೆಗೊಂದು ಜೋಡಿ ಕೋಣ, 2 ಸೈಡ್ ಒಂದೊಂದು ಜೋಡಿ ಕೋಣ ಇಟ್ಕೊಂಡು ಕೇಸ್ ಓಡಿಸ್ತಾರೆ. ನಾವು ಸಹ ಕೋಣ ಓಡಿಸೋ ಜಾಗದಾಗ ಹೋಗಿ ನೋಡತ್ತೀವಿ. ಅದಕ್ಕೆ ಮಂಗಳೂರಿನಾಗ ಕರೆಯೋದು ಕಂಬಳ ಅಂಥೇಳಿ. ಮಂಗಳೂರಿನಾಗ ಅಂದರೆ ಯಾಕಂದ್ರೆ ಅದರ ಹೆಸರು ಇಟ್ಟರು ಹಂಗಂತೇಳಿ. ನಾವು ಸಹ ಹೆಸರು ಪ್ರಕಾರ ನಿಮಗೆ ಹೇಳತ್ತೀವಿ. ಆದರೂ ಸಹ ನಿಮಗೆ ಅದ್ರನಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ. ಜನ ಸಾಮಾನ್ಯ ತುಂಬ ಗೈಸ್. ಇವೆಲ್ಲ ಪಾರ್ಕಿಂಗ್ ಅದಾವಲ್ಲ, ಅಲ್ಲೇ ಭಾಳ ದೂರ ಮಟ್ಟ ಐತಿ. ಅಲ್ಲಿ ಲೈಟ್ ಹತ್ತದ ನೋಡ್ರಿ, ಫುಲ್ ಸಾಲಕ್ಕೆ ಸಣ್ಣ ಲೈಟ್. ಅಲ್ಲಿ ಮಟ್ಟ ಎಲ್ಲ ಫುಲ್ ಪಾರ್ಕಿಂಗ್ ಹೌದದು. ಜನ ಕಂಬಳ ನೋಡೋಕೆ ಭಾಳ ಜನ ಬರ್ತಾರೆ ಇಲ್ಲೇ. ನಾವು ಅದಕ್ಕೆ ಬಂದೀವಿ ನೋಡೋಕೆ. ಫ್ರೆಂಡ್ಸ್ ಯಾರು ಸಿಗ್ತಾರೆ ನೋಡೋಣ ಬರ್ರಿ. ಹಾಂ ಹಾಂ ಜನ ನೋಡ್ರಿ ಗೈಸ್, ಇಲ್ಲಿ ಎಷ್ಟು ಜನ ನಿಂತಾರ ಅಂತೇಳಿ. ಕಂಬಳ ನೋಡೋಕೆ ಇದೆ ಲೈನ್. ಸೆಂಟ್ರ್ ಕಂಬಳ ಏನಿದೆ ಜಾಗ ಐತಿ, ಸೆಂಟ್ರ್ ಓಡಿಸೋದು. ನಮಗೆ ಎಲ್ಲಿ ಜಾಗ ಸಿಗ್ತದೆ ಅಂತ ನೋಡೋಣ ಬರ್ರಿ. ನಿಂದ್ರಾಗ ಒಂದು ಒಳ್ಳೆ ಜಾಗ ಸಿಗ್ಬೇಕು ಅಷ್ಟೇ. ಈಗ ಗೈಸ್ ಯಾರು ಗೊತ್ತಾತೆ ನೀವು? ಯಾರು ಗೊತ್ತಾತೆ ನೀವು? ರೂಪಾಯಿ ಶೆಟ್ಟಿ ಬಂದಾರ ಗೈಸ್ ಇಲ್ಲಿ ನಮಗೆ. ರೂಪಾಯಿ ಶೆಟ್ಟಿ ಬಂದಾರ ಬರ್ರಿ. ರೂಪಾಯಿ ಶೆಟ್ಟಿ ಬಂದಾರ ಬಾ ಅಭಿನಂದನೆ ಸಲ್ಲಿಸ ಅಕಲ ದ್ವೇಷನ ಬರಿಕದಿ ಇದು ಕಂಬಳ ಪ್ರೇಮಿಲಾವೆರೆಂದು ಪನ್ಪುನ ಪಾತ್ರನ ಪರೊಂದು ಒಂದು 8ನೇ ವರ್ಷದ ಕಂಬಳ ಒಂದುಂಡು. ಅವು 8ನೇ ವರ್ಷ ನೂತನ ವರ್ಷ ಕರೆದು ದುಂಬು ಬೋಬ್ಲ ಕಾವಡು ಮಾತಿರಲ್ಲ ಮೋಕೆ ಬ್ರಿಜೇಶ್ ಚೌಟರಿಗೆ ನನಾದ ದಿಕ್ಕಲ ಕಾವಡು ಆರ್ ಖಂಡಿತವಾದ ನಮ್ಮ ತುಳುನಾಡದ ಒಂಜಿ ಮಾಮಲ್ಲ ಆಸ್ತಿ. ಸೊ ನಿಖಿಲ್ ಮಲ್ಪಡ ಈತೆ ಅವರಿಗೆ ಪ್ರೋತ್ಸಾಹ ಮೋಕೆನ ಕೊರಂದುಪ್ಲೆ ರೂಪಾಯಿ ಚೆನ್ನಾಗಿ ನೋಡತ್ತೀವಿ ಗೈಸ್ ನೀವು. ಏನು ಫೋಟೋ ನಮಗೆ
ರೂಪೇಶ್ ಶೆಟ್ಟಿ ಅವ್ರ ಕೈಲಿ ಒಂದು ವಿಡಿಯೋ ಸಿಕ್ತು ಫೈನಲಿ ಗೈಸ್. ನಮ್ಮ ರೂಪೇಶ್ ಶೆಟ್ಟಿ ಅವ್ರು ಬಂದಿದ್ದಾರೆ. ಬಿಗ್ ಬಾಸ್ ಎಷ್ಟು ವಿನ್ನರ್ ಅವರು? ಬಿಗ್ ಬಾಸ್ 10 ಅಲ್ಲ, ಬಿಗ್ ಬಾಸ್ 9 ಹಾಂ, ಬಿಗ್ ಬಾಸ್ 9 ನಮ್ಮ ಎಸ್ ಗೈಸ್, ಬಿಗ್ ಬಾಸ್ 9 ನಮ್ಮ ರೂಪೇಶ್ ಶೆಟ್ಟಿ ವಿನ್ನರ್ ಬಂದಿದ್ರೆ ಅವ್ರ ಜೊತೆ ವಿಡಿಯೋ ಮಾಡ್ಕೊಂಡೆ ಮಾತ್ರ ಮಸ್ತ್ ಹಂಬಲ್ ಆಗ್ಯದಾರ ಜನ. ಕಂಬಳನಾಗ ಬಂದಿದ್ರೆ ಮಾತಾಡಿದ್ದು ಸಹ ವಿಡಿಯೋ ಗಿಚ್ಚಿ ಆಯ್ತು. ಅವ್ರ ಜೊತೆ ಮಾತಾಡಿದ್ದು ಸಹ ಖುಷಿ ಆಯ್ತು ನನಗೆ. ಬರ್ರಿ ಗೈಸ್, ನಾವೆಲ್ಲ ಮಾತಾಡಿದ್ರೆ ಆಯ್ತು ಅವ್ರ ಜೊತೆ. ಬರ್ರಿ ಕಂಬಳ ತೋರಿಸ್ತೀನಿ ನಿಮಗೆ ಹೆಂಗೆ ಇರ್ತೈತೆ ಅಂತೇಳಿ. ನಮ್ಮ ಸೈಡ್ ವಿನ್ ಆಯ್ತು, ನಮ್ಮ ಸೈಡ್. ತಾಯಿ ಇದು ಕುದರ ಕಬಿಲ್ದ ಬಾಲೆ ತಪ್ಪದಿಲ್ಲ ಎಂಟನೇ ವರ್ಷದ ರಾಮಲಕ್ಷ್ಮಣ ಬರೆಯಲ್ಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪಾರು ಹೆಂಗದಾಳ ಗೈಸ್, ಪಾರು ಗಿಚ್ಚದಳೆಲ್ಲ ಅವಳನೆ ಗಿಚ್ಚಿ ಗಿಚ್ಚಿ ಹುಡುಗಿ ಗೈಸ್. ಹಿಂಗೆ ಕಣ್ಣು ತುಂಬ್ಕೋಬೇಕು, ಯಾರು ಬರ್ತೀರ ಎಲ್ಲರೂ ಬಂದು ತುಂಬ್ಕೋರಿ. ಇಲ್ಲಿ ನಿಂದ್ರು ಜಾಗದಾಗ ನೋಡ್ರಿ ಇಲ್ಲಿ ಹೆಂಗೆ ನಿಂತಾವ ಅಂತೇಳಿ. ऊबर अब स्टार्ट करना का 10 ನಿಮಿಷ ವಿಡಿಯೋ ನೋಡ್ರಿ ಇಲ್ಲ. ನಮ್ಮ ಹಿಂದೆ ಯಾವ್ದಾರು ಒಂದು ಬಂತಾರೆ ನಮಗೂ ಕುತ್ಕೊಂತ ಹೊಂಟೈತಿ. ಇಲ್ಲೊಂದಾದ್ರೂ ಆಲ್ರೆಡಿ ರೆಡಿಯಾಗಿ ನಿಂತೈತೆ ಹೋಗಕ್ಕೆ. ಹಾಂ ಹೊಂಟದ. ಈಗ ನಾವು ಇಲ್ಲೇ ಅದನ್ನೇ ನೋಡ್ಕೊಂಡು ನಿಂತೀವಿ, ಹೆಂಗೆ ಜಳಕ ಮಾಡಿಸ್ತಾರೆ ನೋಡ್ರಿ ಇಲ್ಲೇ. ಅದಕ್ಕೆ ನಿದ್ದೆ ಆಗಿರ್ತೈತಲ್ಲ, ನಿದ್ದೆಗಿಂತ ಎಚ್ಚರ ಮಾಡತ್ತಾರ, ಅದನ್ನು ಎಬ್ಸಾಕತ್ತಾರೆ ನಿದ್ದೆಗಿಂತ. ಮನುಷ್ಯರನ್ನ ಒಮ್ಮೆಲೆ ಕಡೆ ನೀರು ಹಾಕಿ ಎಬ್ಸಿದ್ರೆ ಹೆಂಗೆ ಹೇಳ್ತಾರಲ್ಲ ಹಂಗೆ ಇವಕ್ಕೂ ಎಚ್ಚರ ಮಾಡತ್ತಾರೆ ನೀರು ಹಾಕಿ. ನೀವು ಜಳಕ ಮಾಡ್ಕೊರಿ, ಎಷ್ಟು ದಿನ ಆತನ ಮಾಡ್ಕೊಂಡಿಲ್ಲ ಎಲ್ಲರೂ. ಜಲ್ದಿ ಜಲ್ದಿ ಜಳಕ ಮಾಡ್ಕೊಂಡು ರೆಡಿಯಾಗಿ ಬರ್ರಿ, ಕಂಬಳ ಗ್ರೌಂಡ್ನಾಗ ಓಡೋಣಂತ ಎಲ್ಲರೂ. ಗೈಸ್ ನಾವು ನಮ್ಮ ನಂತರ ಮುಗೀತಾ. ಈಗ ನಾವು ಅಡ್ಡಾಡಕ್ಕೆ ತಿನ್ನಕ್ಕೆ ಬಂದಿದ್ದೀವಿ. ಒಂದೊಂದು ಜ್ಯೂಸ್ ಕುಡಿದ್ಕೆ ಹೊಂಟೀವಿ, ಯಾಕಂದ್ರೆ ರೊಕ್ಕ ಜಾಸ್ತಿ ಇಲ್ಲ ನಮ್ಮ ಹತ್ರ. ಫುಲ್ ಸಾವ್ಕಾರ ಹೋದ್ ನಾವು. 100 ರೂಪಾಯಿದು 2 ಜ್ಯೂಸ್ ಕುಡ್ದೀವಿ, 55 ರೂಪಾಯಿ ಒಂದು ಜ್ಯೂಸ್. ಬಿಯರ್ ಏನದು ಮನೆಯವ್ರೆಲ್ಲರೂ ಓಡಿಸ್ತಾರೆ ನಮ್ಮನ್ನು ಏನಾರು ಬಿಯರ್ ಅಂದೇವು ಅಂದ್ರೆ. ಇಲ್ಲೇ ಊಟದ ಸ್ಪೆಷಾಲಿಟಿ ಹೆಂಗೈತೆ ನೋಡ್ರಿ ಇಲ್ಲೇ ಈ ಕಡೆ ಹೆಂಗೈತೆ ಅಂತೇಳಿ. ಫುಲ್ ಗಿಚ್ಚಿ ಐತಿ. ಈ ಥರ ಇರಬೇಕಲ್ಲ. ಬಾರಪ್ಪ ಹೋಗೋಣ. ಎಸ್ ಗೈಸ್ 2024 ಇದೆ, 8ನೇ ವರ್ಷ ಕಂಬಳ ಮಂಗಳೂರಿದೆ. ಹೆಂಗೆ ಅನ್ನಿಸ್ತೇನೆ ಕಂಬಳ ನೋಡಿ ಈ ಸಲ? ಜೋರು 8 ವರ್ಷದ ಕಂಬಳ ಇದೆ ಗೈಸ್. ಮಸ್ತ್ ಇತ್ತು, ಹಂಗೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ನೋಡ್ಕೇಶ್ ಜಾಸ್ತಿ ಏನು ನೋಡಲಿಲ್ಲ ನಾವು, ಒಂದು 4 ರೌಂಡೇನೋ ನೋಡಿದ್ದೀವಿ. ಅದಾದ್ಮೇಲೆ ಬಂದುಬಿಟ್ಟು ಸೀದಾ ವಾಪಸ್ ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಇದೊಂದು ತುಳುನಾಡಿನ ಸಂಸ್ಕೃತಿ. ಎಷ್ಟು ಮೊದಲು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದ 100 ವರ್ಷಗಳ ಏನು ಇತಿಹಾಸ ಇರುವಂಥ ಒಂದು ಕಂಬಳ. ಇದು ಇಲ್ಲಿದ್ದು 8ನೇ ವರ್ಷದ. ಬಾಕಿ ಕಡೆ ಇದಕ್ಕಿಂತ ಹಳೇದೆಲ್ಲ ಭಾಳ ಅದಾವ, 50-60 ವರ್ಷದೆಲ್ಲ ಭಾಳ ಕಂಬಳ ಇಲ್ಲಿ ಮಾಡ್ತಿದ್ರು. ಬಟ್ ಈಗಿಲ್ಲ ನಡ್ಸತ್ತಿದ್ದು ಈಗ ಬೇರೆದವ್ರದ್ದು. ಅದಕ್ಕಿಂತ ಮೊದಲು ಈಗ 8 ವರ್ಷ ಆಯ್ತು ಇಲ್ಲಿ ಗೋಲ್ಡ್ ಬೆಂಚ್ನಾಗ ನಡ್ಸಾಕತ್ತಿ. ಇದಕ್ಕಿಂತ ಮೊದಲೆಲ್ಲ ಬೇರೆದವರೆಲ್ಲ ಮಾಡ್ತಿದ್ರಲ್ಲ. ಇದಕ್ಕಿಂತ ಮೊದಲು ಬೇರೆದವ್ರು ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಿಂದ ಉಟ್ಕೊಂತ ಅದೆಲ್ಲ ನೋಡ್ಕೊಂತ ಹೋದ್ರೆ ಒಂದು 100 ವರ್ಷ 150 ವರ್ಷ 200 ವರ್ಷ ಕಮ್ಮಿನ ಅಲ್ಲ, ಅಷ್ಟೆಲ್ಲ ನಡೆದೈತಿ ಇಲ್ಲಿ ಕಂಬಳ. ನಮಗೆ ಗೊತ್ತಿರೋ ಪ್ರಕಾರ ನಾ ಒಂದು ರೇಂಜಿಗೆ ಅನ್ನತ್ತೀನಿ, ಅದಕ್ಕಿಂತ ಜಾಸ್ತಿ ನಡೆದಿರ್ಬೋದು. ಬರ್ರಿ ಗೈಸ್ ನಾವು ಹೋಗೋಣ ಮನೆಗೆ. ಗೈಸ್ ನಮ್ಮ ಗಾಡಿ ಹುಡ್ಕೋದು ದೊಡ್ಡ ಪ್ರಾಬ್ಲಮ್. ನಮ್ಮ ಗಾಡಿ ಎಲ್ಲೇ ಐತಿ, ನಮ್ಮ ಗಾಡಿ ಎಲ್ಲೂ ಹೋಗಿಲ್ಲ. ಇದೊಂದು ಸ್ಕೂಟಿ ಬಾಜು ಹಿಂಗೆ ಸ್ವಲ್ಪ ಎಳೆದ್ಬಿಟ್ರೆ ನಮ್ಮ ಗಾಡಿ ಬಂತು. ಫುಲ್ ಸೀಟ್ ನೋಡ್ರಿಲ್ಲ, ಹಣೆ ಬರೋಕ್ಕೆ 12 ಆಗೈತಿ. ಹಾಂ ಬಾಯ್ ಅವು ಗಾಡಿ ಇಂಚು ಬರ್ರೆ ಮುಂದೆ ಕೈ ಬರ್ರಿ ಗಾಡಿ ಹಂಚಿ ಸೈಡ್ ಬರ್ರೆ ಮೋದಿ ವರ್ಕಂತ ಬಗ್ಗರ ಸ್ಟಾರ್ಟಿಂಗ್ ಹಂಚಿ ಆಮೇಲೆ ಅಂದೆ ಆಮೇಲೆ ಆಮೇಲೆ ಒಂದು ರಿಟರ್ನ್ ಪೋಪಿನ್, ಒಂದು ಎಕ್ಸಿಟ್, ಒಂದು ಉಪ್ಪಿದೈತೆ. ಹೌದು ಹೌದಾ? ರೋಡ್
ಓಕೆ ಗಾಯ್ಸ್ ಇಲ್ಲಿ ನಾವು ಗಾಡಿಯಲ್ಲಿ ಇಟ್ಟಿರ್ತೀವಿ ಅಂತೇಳಿ ನಮ್ಗೆ ಗೊತ್ತಿರಂಗಿಲ್ಲ ಅಲ್ಲೊಬ್ಬ ನಮಗೆ ಕೇಳತ್ತಾನ ಗಾಡಿಯಲ್ಲಿ ಇಟ್ಟಿನ ಗೊತ್ತಿಲ್ಲ ಅಂತೇಳಿ ಹೋಗು ದೋಸ್ತು ನೀವು ಸ್ವಲ್ಪ ದಾರಿ ಹೋಗ್ಬಿಡ್ತೀವಿ ನಾವು ಏನು ನಡ್ಕೊಂಡು ಹೋಗ್ತಲ್ಲ ಏನು ಫುಲ್ ಬಾಟ್ಲಿ ಇಟ್ಕೊಂಡು ಹೊಂಟಲ್ಲ ಏನು ಕುಡಿಯೋಕೆ ಬಾಯ್ ಬಾಯ್ ಚಾಲ ನಮ್ದು ಚಾಲ ನಾಮ ಆತಾ ಏನು ಬರ್ತೀರಾ ನಿಮ್ಮ ಚಾಲ ಚೌಕಿ ಕಡೆ ಕೇಳ್ತೀನಿ ಫೋನ್ ಹಚ್ಚಿ ಓಕೆ ಬೀಚ್ ಕಡೆ ಹೋಗ್ಬಾರ ರೌಂಡ್ ಅವಾಗ ಗೈಸ್ ಎಡಿ ಹಿಡಿಯಕ್ಕೆ ಹೋಗಿದ್ವಲ್ಲ ನಾವು ಅವರವರು ಗಾಡಿ ಬಂದ ಹಡ್ಸಿ ಮಗಂದು ರೋಡ್ ಮೇಲೆ ಬಿದ್ರೆ ಪೆಟ್ಟೈತೆ ಬಿದ್ರೆ ಪೆಟ್ಟಂಗಿಲ್ಲ ಪೇಟ್ ಬಿದ್ರು ಪರವಾಗಿಲ್ಲ ರೋಡ್ ಮೇಲೆ ತಗೊಂಡೋಗಿ ಬಿಡಿಸ ಅದಕ್ಕೆ ಬರ್ರಿ ನಿಮ್ದೈತೆ ನಮ್ದು ಹತ್ರ ಆಗೈತೆ ನೀವು ಹೋಗಿ ನೋಡ್ಕೊಂಬರ್ರಿ ಹೆಂಗೆ ಹೋಗ್ಬೇಕು ಗೊತ್ತೈತಿ ತುಂಬಿಟ್ರಿ ಜನ ಮುಕ್ಕರ್ಸ್ಕೊಂಡ್ಬಿಟ್ರಿ ಇಲ್ಲೇ ಎಷ್ಟು ಹೊಡಿತು ಕ್ಯಾಮ್ರಾ ಒನ್ ಸೈಡ್ ಆಡಿ ನಾಯಿ ಸೋಳ ಮಕ್ಕಳು ದಾರಿ ಬಿಡಂಗಿಲ್ಲ ಏನಿಲ್ಲ ಶಟ್ಟ ನಮ್ಮಂಥ ಬೈಕಿಗೆ ದಾರಿ ಬಿಡಗಂದ್ರೆ ಮತ್ತಿಲ್ಲ ಏನು ಗೈಡ್ ಅಂಥ ದೊಡ್ಡ ಕಾರ್ ಇಟ್ಕೊಂಡು ಸೆಂಟರ್ ಮೇಲೆ ತಂದು ಹೋಗಿರ್ಬೇಕು ಕಾರೆಲ್ಲ ಹಂಗೆಲ್ಲ ಜನ ಒಂದು ಜನ 2 ಜನ ಅಷ್ಟೇ ಬಂದಿರ್ತಾರೆ ಅದೇ ಕಾರ್ ತೊಗೊಂಬಂದ್ಬಿಡ್ತಾರೆ ಒಂದು ಯಾವ್ದಾರ ಒಂದು ಸ್ಕೂಟಿ ಬೈಕ್ ಏನಾದ್ರು ತೊಗೊಂಬಂದ್ರೆ ಬಾಕಿದವ್ರಿಗೂ ಜಾಗ ಆಗ್ತೈತಲ್ಲ ಹೌದು ಬಿಡಪ್ಪ ಫುಲ್ ಫ್ಯಾಮಿಲಿನೇ ಕರ್ಕೊಂಬಂದಾರ ಅದರ್ನಾಗ ನಡಿತೈತಿ ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಒಬ್ಬೊಬ್ಬರ ಬಂದಿರ್ತಾವೆ ಒಂದು ಟೈಮಿಗೆ ನೋಡೋಕೆ ಫುಲ್ ಕಾರ್ ಟ್ರಾಫಿಕ್ ಮಾಡಿ ಹೋಗೋದು ಬಿಟ್ರೆ ಅಚೀವ್ ಮಾಡ್ತಾರೆ ಎಸ್ ಗೈಸ್ ನಮ್ಮ ವಿನೋದಂಗೆ ಹತ್ರ ಬಿಟ್ಟಂತೆ ನಾವು ಈಗ ಮನೆಗೆ ಹೋಗ್ತೀವಿ 2024 ಮುಗಿಯೋಕೆ ಬಂತು ಇದು ಬರೋದು ನಿಮಗೆ ವಿಡಿಯೋ 2025 ಜನವರಿ 1ನೇ ತಾರೀಕಿಗೆ ಬೆಳಗ್ಗೆಯಿಂದ ಬರ್ತೈತೆ 7 ಗಂಟೆಗೆ ಪ್ರತಿಯೊಂದು ಜೀವನಿಗೆ ಕನಸು ಕಂಡಿರ್ತೀವಿ ಆ ಕನಸಿನ ತಕ್ಕಂತೆ ಅಚೀವ್ಮೆಂಟ್ ಸಿಕ್ಕರೆ ಜೀವನ್ಯಾಗ ಭಾಳ ಖುಷಿ ಆಗ್ತೈತಿ ನಾ ಈ ವರ್ಷದ ಅಚೀವ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ನಂದು 1000 ಸಬ್ಸ್ಕ್ರೈಬರ್ ಆಗ್ಬೇಕಂತ ಹೇಳಿದ್ದೆ 2024ಕ್ಕೆ 1117 ಏನೋ ಸಬ್ಸ್ಕ್ರೈಬರ್ ಆಗ್ಯಾರ ನಾ ಅಚೀವ್ಮೆಂಟ್ ಇಟ್ಕೊಂಡಿರೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗ್ಯಾರ ನೆಕ್ಸ್ಟ್ ವರ್ಷ ನಮಗೊಂದು 3000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು 2025 ಮುಗಿಯೋಕ್ಕೆ ಬರೋಷ್ಟಿಗೆ ಒಂದು 3000-4000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಎಸ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಸ್ ಗೈಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ ಎಲ್ಲರಿಗೆ ಪೀಸ್ ಔಟ್ ಗುಡ್